spacious space. All the gurus, ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿ ಇರುವ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ದಂಪತಿ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಗುರು ವೈಭವೋತ್ಸವದ ಹಿನ್ನೆಲೆ ರಾಯರ ದರ್ಶನ ಪಡೆದ ಅವರು ಕ್ಷೇತ್ರದ ಅಧಿದೇವತೆ ಮಂಚಾಲಮ್ಮ ದೇವಿಗೂ ಪೂಜೆ ಸಲ್ಲಿಸಿದರು. ಗುರು ವೈಭವೋತ್ಸವದ ಅಂಗವಾಗಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಅವರ ಪತ್ನಿ ಮಂತ್ರಾಲಯಕ್ಕೆ ಆಗಮಿಸಿ ರಾಯರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆ ಕ್ಷೇತ್ರದ ಅಧಿದೇವತೆ ಮಂಚಾಲಮ್ಮ ದೇವಿಗೆ ಕೂಡ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಮಠದ ಪರವಾಗಿ ಕುಮಾರಸ್ವಾಮಿ ದಂಪತಿಗೆ ಆತ್ಮೀಯ ಸ್ವಾಗತ ಕೋರಲಾಯಿತು. ಸಂಜೆ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಮಠದ ವತಿಯಿಂದ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಭಕ್ತರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಮಠದ ಆವರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾಯಕರನ್ನು ಬರಮಾಡಿಕೊಂಡರು. ಬೆಳೆ ನಷ್ಟ ಪರಿಹಾರ ವಿತರಣೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸಿದ ಜಿಲ್ಲೆಯ ಕಲಮಲ ಹೋಬಳಿಯ ಕಂದಾಯ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಕೆಲಸದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ರೈತರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲೆಯ ಕಲಮಲ ಹೋಬಳಿಯ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಲ್ಲಿ ಮುಂಗಾರು ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಬಹಳಷ್ಟು ಅಕ್ರಮ ಮತ್ತು ಭ್ರಷ್ಟಾಚಾರ ನಡೆದಿದ್ದು, ರೈತರಿಗೆ ತಲುಪಬೇಕಾದ ಬೆಳೆ ಹಾನಿ ಪರಿಹಾರವು ಸರ್ಕಾರ ನಿಗದಿತ ಮಾಡಿದ ನಿಯಮಾನುಸಾರ ಪರಿಹಾರ ವಿತರಣೆ ಮಾಡಿಲ್ಲ ಎಂದು ಆರೋಪಿಸಿದರು. ಅತಿ ಕಡಿಮೆ ಕೃಷಿ ಭೂಮಿ ಹೊಂದಿದ ರೈತರಿಗೆ ಹೆಚ್ಚಾಗಿ ಹಣ ವರ್ಗಾವಣೆ ಮಾಡಲಾಗಿದೆ. ಹೆಚ್ಚು ಫಸಲು ಮತ್ತು ಬೆಳೆ ಹಾನಿಯಾದ ರೈತರಿಗೆ ಕಡಿಮೆ ಹಣ ಪಾವತಿಸಲಾಗಿದೆ. ಬೆಳೆ ನಷ್ಟ ಪರಿಹಾರ ವಿತರಣೆಯಲ್ಲಿ ಅನುಮಾನ ಕಂಡುಬಂದ ನಂತರ ದಾಖಲೆ ಪರಿಶೀಲನೆ ನಡೆಸಿದಾಗ ಭಾರಿ ಭ್ರಷ್ಟಾಚಾರ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಮರ್ಚಟಲ್ ಗ್ರಾಮದ ಒಬ್ಬ ರೈತನ 20 ಗುಂಟೆ ಬೆಳೆ ನಾಶ ಪರಿಹಾರಕ್ಕೆ 22,000 ರೂಪಾಯಿ ಜಮೆಯಾಗಿದ್ದು ಕಂಡುಬಂದಿದೆ. ಇದೇ ರೀತಿ ದಿಂಡಿ ಗ್ರಾಮದಲ್ಲಿಯೂ ಸಹ ಬೆಳೆ ನಾಶವಾದ ಬೆಳೆ ಹಾನಿಯಾದ ರೈತರ ಖಾತೆಗೆ ಹಣ ಜಮೆಯಾಗಿದೆ. ಬೆಳೆ ಹಾನಿಯಾದಾಗ ರೈತರ ಖಾತೆಗೆ ಹಣ ಜಮೆ ಮಾಡಿರುವುದು ಸಹ ಕಂಡುಬಂದಿದೆ ಎಂದು ದೂರಿದರು. ಇವತ್ತು ರಾಯಚೂರು ಜಿಲ್ಲೆ ಕರ್ನಾಟಕ ರೈತರ ಕೃಷಿ ಸಂರಕ್ಷಣೆ ವತಿಯಿಂದ ಒಂದು ಹಿತಶಕ್ತಿ ವತಿಯಿಂದ ರಾಯಚೂರು ಜಿಲ್ಲೆಯಲ್ಲಿ ಮೊನ್ನೆ ಮುಂಗಾರು ಮಳೆ ಆಗಿವೆ. ಆ ಒಂದು ಬೆಳೆ ಪರಿಹಾರ ಅಧಿಕಾರಿಗಳು ಭ್ರಷ್ಟಾಚಾರ ತಾರತಮ್ಯ ಯಾರೋ ಒಬ್ಬ ಜಿಲ್ಲೆಗಳಿಗೂ ಕೇಳಿಕೊಂಡು ತಮ್ಮ ಬೇಕು ಲೆಫ್ಟ್ ಹ್ಯಾಂಡ್ ರೈಟ್ ಇರ್ತಾರಲ್ಲ ಅಂತವ್ರಿಗೆ ಹಾಕಿ ನಿಜವಾದ ರೈತರಿಗೆ ಹಾಕಿಲ್ಲ. ಅದಕ್ಕಾಗಿ ನಿಜವಾದ ರೈತರು ಉದಾಹರಣೆ ಹೇಳಿದ್ರೆ ಮರ್ಚಟ್ಟಾಳ ದಿನ್ನೆಯಲ್ಲಿ ದೊಡ್ಡ ಒಂದು ಭ್ರಷ್ಟಾಚಾರ ಆಗಿದೆ. ಒಂದು 2,85,00,000 ರೂಪಾಯಿ ಅವ್ಯವಹಾರ ಆಗಿದೆ. ಅದಕ್ಕಾಗಿ ಅಲ್ಲಿನ ರೈತರು ಸುತ್ತ ರೈತರು ಅದ ಒಂದು ಕೇಂದ್ರದಲ್ಲಿ ಒಂದು ಕಾಯ್ದೆ ನಿಷೇಧ ಮಾಡಬೇಕು ಮತ್ತು ಆಮೇಲೆ ವಿದ್ಯುತ್ ಖಾಸಗೀಕರಣ ಇದ್ದಾರೆ, ಆ ವಿದ್ಯುತ್ ಖಾಸಗೀಕರಣವನ್ನು ಹಿಂಪಡಿಬೇಕು. ಅದಕ್ಕಾಗಿ ಮತ್ತು ನಮ್ಮ ರೈತರ ಈಗೇನು ಬೇಸಿಗೆ ಬಂತು, ನಮ್ಮ ರಾಯಚೂರು ಜಿಲ್ಲೆ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು. ನೀರು ತುಂಬಿಸಿದ್ರೆ ನಮ್ಗೆ ಅಂತರ್ಜಲ ಹೆಚ್ಚಾಗಿ ನಮ್ಗೆ ಬೋರ್ವೆಲ್ಗಳಿಗೆ ನೀರು ಹೆಚ್ಚಾಗ್ತದ. ಮತ್ತು ಆಮೇಲೆ ರೈತರ ಹೊಲಗಳಿಗೆ
12 ತಾಸು ಕರೆಂಟ್ ಕೊಡಬೇಕು, ಅದು ಅಗಲತ್ತೆ ಕೊಡಬೇಕು. ರಾತ್ರಿ ಆದರೂ ನಡೆಯಂಗಿಲ್ಲ. ಯಾಕಂದರೆ ರಾತ್ರಿ ಹೋಗಿ ಹೆಂಡ್ರ ಮಕ್ಕಳು ಮುಟ್ಕೊಂಡು ಕೇಸಿ ನೀರು ಕಟ್ಟುವ ಮೂಲಕ ಹಾವು ಚೋಳು ಕಡಿಸಿಕೊಂಡು ಎಷ್ಟೋ ನಮ್ಮ ರೈತರು ಇವತ್ತಲ್ಲೇ ಆಸ್ಪತ್ರೆ ಸೇರಿದ್ದಾರೆ. ಅದಕ್ಕಾಗಿ ಹಗಲೊತ್ತು 12 ತಾಸು ಕರೆಂಟ್ ಕೊಡಬೇಕು. ಮತ್ತು ನಮ್ಮ ರಾಯಚೂರಿನಲ್ಲಿ ಒಣ ಮೆಣಸಿನಕಾಯಿ ಜಂಜು ಮಾಡಬೇಕು, ಒಂದು ಮಾರ್ಕೆಟ್ ಮಾಡಬೇಕಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಈಗೆಲ್ಲ ನಾವು ಒಣ ಮೆಣಸಿನಕಾಯಿ ಬೆಳಿತೀವಿ, ಎಲ್ಲೆಲ್ಲಿ ಹೋಗಿ ಮಾಡ್ತೀವಿ. ಅದಕ್ಕಾಗಿ ಒಣ ಮೆಣಸಿನಕಾಯಿ ಮಾರ್ಕೆಟ್ ಮಾಡಬೇಕು. ವಿವಿಧ ಪ್ರದೇಶಗಳನ್ನು ಮತ್ತು ನಮ್ಮ ರೈತರ ಒಂದು ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಒದಗಿಸಲು ಇದು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಭ್ರಷ್ಟಾಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಮಸ್ತಾನ್ ನಾಯ್ಕ್ ಸರ್, ರಾಜ್ಯಾಧ್ಯಕ್ಷರು ಕರ್ನಾಟಕ ರೈತರ ಕೃಷಿ ಸಂರಕ್ಷಣಾ ಸಮಿತಿ. ರಾಜ್ಯ ಬಜೆಟ್ನಲ್ಲಿ ಅಧಿವೇಶನದಲ್ಲಿ ಲಿಂಗತ್ಯ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ಪ್ರತ್ಯೇಕವಾಗಿ ಮತ್ತು ಕಡ್ಡಾಯವಾಗಿ 250 ಕೋ ಅನುದಾನ ಘೋಷಿಸಲೇಬೇಕೆಂದು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ಮುಖಂಡರಾದ ಮಹೇಶ್ ಪಾಟೀಲ್ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮೊದಲು ಕಾಂಗ್ರೆಸ್ ಸರ್ಕಾರವು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಲಿಂಗತ್ಯ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಾರ್ಷಿಕ 200 ಕೋಟಿ ಮೀಸಲಿಡುವುದಾಗಿ ಘೋಷಿಸಿತು. ವಾಗ್ದಾನ ಮಾಡಿದ ಸರ್ಕಾರ ಈಗ ತನ್ನ ಮಾತು ಉಳಿಸಿಕೊಳ್ಳುವ ಜೊತೆಗಾರಿಕೆಯಿಂದ ಹಿಂದೆ ಸರಿಯಬಾರದು. ಇದು ದಯೆ ಅಥವಾ ಉಪಕಾರವಲ್ಲ, ಇದು ನಮ್ಮ ಹಕ್ಕು ಎಂದರು. ನಮ್ಮ ಪ್ರಮುಖ ಹಕ್ಕೊತ್ತಾಯಗಳು ಕರ್ನಾಟಕ ಲಿಂಗತ್ಯ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮವನ್ನು ತಕ್ಷಣ ಸ್ಥಾಪಿಸಬೇಕು, ಸರ್ವೋತ್ಮುಖ ಅಭಿವೃದ್ಧಿಗಾಗಿ ಕನಿಷ್ಠ 2250 ಕೋಟಿಗಳ ಪ್ರತ್ಯೇಕ ಬಜೆಟ್ ನೀಡಬೇಕು, ವಸತಿ ಹಾಸ್ಟೆಲ್ ಮತ್ತು ಶೆಲ್ಟರ್ ಟು ಸ್ಟೇ ಹೋಮ್ಗಳನ್ನು ತಕ್ಷಣ ಒದಗಿಸಬೇಕು, ಪ್ರತಿ ವರ್ಷ ಕನಿಷ್ಠ 500 ಈಗ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ನಿಗಮ ಸ್ಥಾಪಿಸಬೇಕು ಮತ್ತು 250 ಕೋಟಿ ಪ್ರತ್ಯೇಕವಾಗಿ ಬಜೆಟ್ ಮಂಡನೆ ಮಾಡಬೇಕಂತ ಹೇಳಿ, ಮತ್ತೆ ನಾವು 3 ವಿಷಯದಲ್ಲಿ ವಸತಿ, ಜೀವನೋಪಾಯ ಮತ್ತು ಆರೋಗ್ಯ. ವಸತಿ ಅಂದಾಗ ಇವತ್ತು ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮನೆಯಿಂದ ಹೊರಗೆ ಹಾಕಿದಾಗೆ ಯಾವುದೇ ರೀತಿಯಾದಂಥ ಶೆಲ್ಟರ್ ಇಲ್ಲ. ಹಾಗಾಗಿ ಸರ್ಕಾರದಿಂದ ನಮಗೆ ವಸತಿ ಹಾಸ್ಟೆಲ್ಗಳನ್ನ ಕಲ್ಪಿಸಿಕೊಡಬೇಕು. ಮತ್ತು ಈಗ ಸುಮಾರು ವರ್ಷಗಳಿಂದ 20 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ, ವಸತಿ ಕೊಡಿ ಅಂತ ಹೇಳಿ, ಅದು ಕೊಡ್ತಾ ಇಲ್ಲ. ಈಗ ಏನು ಸರ್ಕಾರನೇ ಸರ್ವೆ ಮಾಡಿದ 10,500 ಜನರಲ್ಲಿ ಪ್ರತಿ ವರ್ಷ ಇಡೀ ರಾಜ್ಯಾದ್ಯಂತ 500 ಜನರಿಗೆ ವಸತಿ ಕಲ್ಪಿಸಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಮತ್ತೆ ಯಾರೆಲ್ಲ ಲೈಂಗಿಕ ವೃತ್ತಿ ಮತ್ತು ಭಿಕ್ಷಾಟನೆ ಬಿಟ್ಟು ನಮಗೆ ಕೃಷಿಯಲ್ಲಿ ಆಸಕ್ತಿ ಇದೆ ಅಂದ್ರೆ ಅವರಿಗೆ 2 ಎಕರೆ ಭೂಮಿ, ಫಲವತ್ತಾದ ಭೂಮಿಯನ್ನು ಕೊಟ್ಟು ಅವರಿಗೆ ಕೃಷಿ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ, ಮತ್ತು ಬಿಸಿನೆಸ್ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ಕೊಡ್ಬೇಕಂತ ಹೇಳಿ ನಾವು ಅದನ್ನು ಕೇಳ್ತಾ ಇದ್ದೀವಿ. ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 30,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಯಾವುದೇ ರೀತಿಯಾದಂತಹ ಅನುಕೂಲ ಆಗ್ತಾ ಇಲ್ಲ. ಹಾಗಾಗಿ ಕನಿಷ್ಠ ಒಂದು 2 ಲಕ್ಷ ಕೊಟ್ಟರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಸರಿಯಾದಂತಹ ಒಂದು ಬಿಸಿನೆಸ್ ಮಾಡಬಹುದು ಅಂತ ಹೇಳಿ. ಮತ್ತು SHG ಗುಂಪುಗಳಿದಾವೆ ಸರ್, ಪ್ರತಿ ಜಿಲ್ಲೆಯಲ್ಲಿ ಸುಮಾರು 10 ರಿಂದ 12 SHG ಗುಂಪುಗಳಿದಾವೆ. ಆ SHG ಗುಂಪುಗಳಿಗೆ ಸರ್ಕಾರದಿಂದ ಸಾಲ ಕೊಡಬೇಕು. ಮತ್ತೆ ಈಗ ಬ್ಯಾಂಕ್ಗಳಲ್ಲಿ ಹೋದಾಗ ಸರಿಯಾದ ಸಾಲ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಸಾಲದ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅದನ್ನು ಕೇಳ್ಕೊಳ್ತಾ ಇದ್ವಿ. ಮತ್ತೆ ಈಗ ಪಿಂಚಣಿ 1200 ರೂಪಾಯಿ ಬರ್ತಾ ಇದೆ, 1200 ರೂಪಾಯಿ. ಆದ್ರೆ ಅದು 2,000 ರೂಪಾಯಿ ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ವಿ. ಮತ್ತು ವಯಸ್ಸಾದವರಿಗೆ ಕನಿಷ್ಠ ಒಂದು 5,000 ರೂಪಾಯಿ ವೃದ್ಧಾಪ್ಯ ವೇತನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ವಿ. ಮತ್ತೆ ಸೆಕ್ಸ್ ರಿಅಸೈನ್ಮೆಂಟ್ ಸರ್ಜರಿ ಅಂದ್ರೆ ಯಾರು ಈ ಟ್ರಾನ್ಸ್ ಜೆಂಡರ್ ಆಗುವವರು, ಗಂಡಾಗಿ ಹುಟ್ಟಿ ಹೆಣ್ಣಾಗುವ ಬಯಸುವವರು, ಅವರಿಗೆ SRS ಮಾಡ್ಕೊಳ್ಳಕ್ಕೆ ಸುಮಾರು ಒಂದು 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಹಾಗಾಗಿ ಸರ್ಕಾರ ಕೂಡ ಅದು ಸಹಾಯಧನ ಮಾಡಬೇಕು. ಮತ್ತು ಕನಿಷ್ಠ ಒಂದು 6 ತಿಂಗಳು ಅವರು ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ. ಅವರಿಗೆ ತಿಂಗಳಿಗೆ ಒಂದು 5,000 ರೂಪಾಯಿ ಅವರಿಗೆ ಪುನರ್ ವಸತಿ ನೆರವು ನೀಡಬೇಕಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇವೆಲ್ಲ ಮತ್ತು ಆಹಾರ, ವಸತಿ ಮತ್ತು ಜೀವನೋಪಾಯ, ಪ್ರತ್ಯೇಕವಾಗಿ ಆರೋಗ್ಯ SRS ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಇವೆಲ್ಲವೂ ಕೂಡ ನಮ್ಮ ಹಕ್ಕೊತ್ತಾಯಗಳು ಏನಿದಾವೆ ಅದು ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಒಂದು 2.5 ವರ್ಷ ಆದರೂ ಕೂಡ ನಾವು ಬರೇ ಮೆಮೊರಂಡಮ್ ಕೊಡೋ ಮುಖಾಂತರ ನಾವು ಸಾಕಷ್ಟು ಬಾರಿ ಭೇಟಿಯಾದರೂ ಕೂಡ ಯಾವುದೇ ಫಲಶ್ರುತಿ ಆಗ್ತಾ ಇಲ್ಲ. ಇನ್ನು ಮುಂದೆ ಈ ಇಡೀ ಏಕಕಾಲಕ್ಕೆ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ನಾವು ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ಏನು ಬಜೆಟ್ ಅಧಿವೇಶನ ಅದ, ಆ ಬಜೆಟ್ ಅಧಿವೇಶನದಲ್ಲಿ ಪ್ರತ್ಯೇಕವಾಗಿ ಹಣ 250 ಕೋಟಿ ಪ್ರತ್ಯೇಕವಾಗಿ ಬಜೆಟ್ ಮಂಡನೆ ಮಾಡಬೇಕಂತ ಹೇಳ್ಕೊಳ್ತಾ ಇದ್ದೀವಿ. ಅವರು ಮತ್ತೆ ನಮಗೆ ಯಾವುದೇ ರೀತಿಯಾದ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ, ಜೈಲು ಬರೋ ಕಾರ್ಯಕ್ರಮಗಳು ಮಾಡಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸರ್ಕಾರ
ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ನಮ್ಗೆ ಏನೋ ಒಟ್ಟು ಪಿಜಿಗೆ ಕೊಟ್ಟಿವಿ 12 ಪಿಜಿ ನಮ್ಗೆ ಏನಾಗುತ್ತೆ ಸರ್ ಇದೆಲ್ಲ ಕಾಲ ಬಾಗುತ್ತೆ ಅಲ್ಲ ನಮಗೇನು ಸಿಗೋಲ್ಲ, ನಮಗೇನು ಆಗಲ್ಲ. ಆಮೇಲೆ ವಯಸ್ಸಾದ್ಮೇಲೆ ನಮ್ಗೆ ಸ್ವಲ್ಪ ಜೀವನ ಮಾಡಲಿಕ್ಕೂ ಉಪಯುಕ್ತ ದುಡ್ಡುಗಳು ಕೊಡುತ್ತೆ ಸರ್. ಇದೆಲ್ಲ ವಯಸ್ಸಾದ ಮಾಡಬೇಕು. ಆಮೇಲೆ ವಸತಿ ಸೌಕರ್ಯ ನಮ್ಗಿಲ್ಲ ಸರ್. ಈಗ ನಾವು ಬಂದ್ರೂ ಎಲ್ಲ ಇರಬೇಕು ಅನ್ನೋದು ನಮ್ಮ ಜಿಲ್ಲೆಗಿಲ್ಲ. ಈಗ ನಮ್ಮ ಆದ್ರಿಂದ ಮನೆಗೆ ನಮ್ಮ ಬೀಳಿಂದ ಹೊರಗಾಗುತ್ತೆ, ನಮ್ಮಿಂದ ಹೊರಗಾಗುತ್ತೆ ಸರ್. ನಾವು ನೋಡ್ಕೋರಿಲ್ಲ, ನಾವು ಬಂದು ಇರಬೇಕಂದ್ರೆ ನಮ್ಗೆ ಜಾಗ ಇಲ್ಲ, ವಸತಿ ಇಲ್ಲ. ರಾಯಚೂರು ಜಿಲ್ಲೆಯಲ್ಲಿ ದುರ್ಘಟನೆ ಸಂಭವಿಸಿದೆ. ಸ್ಥಾನಕ್ಕೆ ತೆರಳುತ್ತಿದ್ದ ಯುವಕ ನೀರುಪಾಲಾದ ಘಟನೆ ಲಿಂಗಸ್ಗೂರು ತಾಲೂಕಿನ ಭೋಗಪುರ ಗ್ರಾಮದಲ್ಲಿ ನಡೆದಿದೆ. ಸತತ 20 ಗಂಟೆಗಳ ಶೋಧ ಕಾರ್ಯಾಚರಣೆ ಬಳಿಕ ಯುವಕನ ಶವ ಪತ್ತೆಯಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಭೋಗಪುರ ಗ್ರಾಮದಲ್ಲಿ 2 ದಿನಗಳ ಹಿಂದೆ ಪರಶುರಾಮ ಎಂಬ 27 ವರ್ಷದ ಯುವಕ ಕೆರೆಯಲ್ಲಿ ಸ್ನಾನಕ್ಕೆ ತೆರಳುತ್ತಿದ್ದ ವೇಳೆ ನೀರಿನಲ್ಲಿ ಮುಳುಗಿದನು. ಘಟನೆ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಶೋಧ ಕಾರ್ಯಾಚರಣೆ ಆರಂಭಿಸಿದರು. ನಿನ್ನೆ ಇಡೀ ದಿನ ಶೋಧ ಕಾರ್ಯಾಚರಣೆ ನಡೆಸಿದರೂ ಯುವಕನ ಸುಳಿವು ಸಿಗಲಿಲ್ಲ. ಇಂದು ಬೆಳಗ್ಗೆ ಸುಮಾರು 7:30 ವೇಳೆಗೆ ಕೆರೆಯಲ್ಲಿ ಪರಶುರಾಮನ ಮೃತದೇಹ ಪತ್ತೆಯಾಗಿದೆ. ಮೃತದೇಹವನ್ನು ಮುದಗಲ್ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಈ ಕುರಿತು ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ನಾಲ್ಕು ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ಹಿಂಪಡೆಯಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ವತಿಯಿಂದ ರಾಯಚೂರಿನಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಕಾರ್ಮಿಕರು ಸೇರಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾರ್ಮಿಕರ ರಕ್ಷಣೆಗೆ 1923ರಿಂದ 1996ರ ಅವಧಿಯಲ್ಲಿ ಜಾರಿಗೆ ತಂದ 44 ಕಾರ್ಮಿಕ ಕಾನೂನುಗಳನ್ನು ಪುನಃ ಸ್ಥಾಪಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. 1996ರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಉದ್ಯೋಗ ನಿಯಂತ್ರಣ ಹಾಗೂ ಸೇವಾ ಪರಿಷತ್ತುಗಳ ಕಾಯ್ದೆ ಮತ್ತು ಕಟ್ಟಡ ಕಾರ್ಮಿಕರ ಕಲ್ಯಾಣ ಸೆಸ್ ಕಾಯ್ದೆಯನ್ನು ಸಂಪೂರ್ಣವಾಗಿ ಜಾರಿಗೆ ತರಬೇಕೆಂದು ರಾಜ್ಯಗಳು ತಮ್ಮ ಪ್ರಾದೇಶಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಪ್ರತ್ಯೇಕ ಕಾರ್ಮಿಕ ಕಾನೂನು ರೂಪಿಸುವ ಹಕ್ಕು ಉಳಿಸಿಕೊಳ್ಳಬೇಕು ಎಂದರು. ದೇಶಾದ್ಯಂತ ಎಲ್ಲ ಕಟ್ಟಡ ಕಾರ್ಮಿಕರನ್ನು ಇಎಸ್ಐ, ಪಿಎಫ್ ಸೇರಿದಂತೆ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ನೋಂದಾಯಿಸಬೇಕು ಎಂದು ಮನವಿ ಮಾಡಿದರು. ಎಲ್ಲ ನಿರ್ಮಾಣ ಕಾರ್ಮಿಕರಿಗೆ ಕನಿಷ್ಠ 36,000 ರೂಪಾಯಿ ಮಾನಸಿಕ ವೇತನ ನಿಗದಿ ಮಾಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಖಾತರಿಪಡಿಸಬೇಕು. 60 ವರ್ಷ ಮೇಲ್ಪಟ್ಟವರಿಗೆ ತಿಂಗಳಿಗೆ ಕನಿಷ್ಠ 6,000 ರೂಪಾಯಿ ಪಿಂಚಣಿ ನೀಡಬೇಕು ಎಂದು ಆಗ್ರಹಿಸಿದರು. ಇದಲ್ಲದೆ ವರ್ಷಕ್ಕೆ ಕನಿಷ್ಠ 250 ದಿನಗಳ ಉದ್ಯೋಗ 1993ರಿಂದ 96ರವರೆಗೆ ಜಾರಿಗೆ ತಂದ 43 ಕಾನೂನುಗಳನ್ನು ಪುನರ್ ಸ್ಥಾಪಿಸಲು ಮಾಡಬೇಕು. ಆಮೇಲೆ ಕಟ್ಟಡ ಕಾರ್ಮಿಕರಿಗೆ ಉದ್ಯೋಗ ನಿಯಂತ್ರಣ ಸೇವಾ ಕಾಯ್ದೆ 96 ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಕೆಲಸ ಅಮೌಂಟನ್ನು 96 ಸ್ಥಾಪಿಸಿ ಪುನರ್ ಜಾರಿಗೆ ತರಬೇಕು. ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಪ್ರಾದೇಶಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಕಾರ್ಮಿಕ ಸಂಘಟನೆಗಳಿಗೆ ಹಕ್ಕುಗಳನ್ನು ಉಳಿಸಿಕೊಳ್ಳಲು ಅವಕಾಶ ನೀಡಬೇಕು. ಭಾರತಾದ್ಯಂತ ಎಲ್ಲ ಕಟ್ಟಡ ನಿರ್ಮಾಣ ಕಾರ್ಮಿಕ ಯೋಜನೆಗಳನ್ನು EFI ಮತ್ತು PFI ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ನೋಂದಣಿ ಆಗಬೇಕು. ಅದೇ ರೀತಿ ಎಲ್ಲ ಕಟ್ಟಡ ಕಾರ್ಮಿಕ ಕನಿಷ್ಠ 36,000 ಮಾಸಿಕ ವೇತನ ನಿಗದಿಯಾಗಬೇಕು. ಆಮೇಲೆ ದೇಶಾದ್ಯಂತ ಕಾರ್ಮಿಕ ನಿರ್ಮಾಣ ವರ್ಷಕ್ಕೆ ಕನಿಷ್ಠ 225 ದಿನಗಳ ಉದ್ಯೋಗ ಖಾತ್ರಿಯನ್ನು ಖಚಿತಪಡಿಸಿಕೊಳ್ಳಬೇಕು. ನಿರ್ಣಯ ವಲಯದಲ್ಲಿ ಮಹಿಳಾ ಕಾರ್ಮಿಕರಿಗೆ ಕಾನೂನು ಪ್ರಕಾರ 6 ತಿಂಗಳ ವೇತನ ರಹಿತ ಜಾರಿಗೆ ರಜೆ ನೀಡಬೇಕು.
ಅದೇ ರೀತಿ ಮನೆ ನಿವೇಶನ ಹೊಂದಿರುವ ತಾಲೂಕಿನ ಚಂದ್ರಬಂಡ ಹೋಬಳಿಯ ಆತೂರು ಸೀಮಾಂತರದ ಜಮೀನು ಸರ್ವೆ ನಂಬರ್ 282/4 ಮತ್ತು 283/3ನಲ್ಲಿ ಜಮೀನು ಮಾಲೀಕನಾದ ನನಗೆ ಮಾಹಿತಿ ನೀಡದೆ ಸರ್ವೆ ಮಾಡಿಸಿದ ಡಿಡಿಎಲ್ಆರ್ ಸೂಪರ್ವೈಸ್ ಮೇಲೆ ಕ್ರಮಕ್ಕೆ ಒತ್ತಾಯಿಸಿ ಮಾರ್ಚ್ 5ರಂದು ರೈತರೊಂದಿಗೆ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಯಾಪಲ್ದಿನ್ನಿ ರೈತ ಎಂ ಜಗದೀಶಗೌಡ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಏಪ್ರಿಲ್ 11, 2025ರಂದು ವೆಂಕಟರೆಡ್ಡಿ ತಂದೆ ತಿಮ್ಮಾರೆಡ್ಡಿ ಆತ್ಕೂರ ಈತನು ಜಮೀನು ಸರ್ವೆ ಮಾಡಲು ಅರ್ಜಿ ಸಲ್ಲಿಸಿದ್ದಾನೆ. ಆದರೆ ಪಕ್ಕದ ಸರ್ವೆ ನಂಬರಿನ ಮಾಲೀಕರಾದ ನನಗೆ ಯಾವುದೇ ಲಿಖಿತ ನೋಟಿಸ್ ನೀಡದೆ ಕಾನೂನು ಬಾಹಿರವಾಗಿ ಸುಮಾರು 15 ಜನ ಸರ್ವೇರ್ಗಳು ಮತ್ತು ಪೊಲೀಸರ ಕೇವಲ 2 ಎಕರೆ ಹೊಲಕ್ಕೆ ಸದರಿ ಸರ್ವೆ ಕಾರ್ಯ ಮಾಡಲು ಬಂದಿದ್ದಾರೆ. ಇದರ ಮಾಹಿತಿಯನ್ನು ಪಡೆದ ನಾನು ಹೊಲಕ್ಕೆ ಹೋಗಿ ನೋಡಿದಾಗ ನನಗೆ ನೋಟಿಸ್ ಕೊಡುವ ಕಾರಣ ತಕರಾರು ಮಾಡಿದೆ ಹಾಗೂ ಹೊಲದಲ್ಲಿ ಬೆಳೆ ಇರುವ ಬಗ್ಗೆ ತಿಳಿಸಿದೆ. ಅದನ್ನು ಯಾವುದೇ ಲೆಕ್ಕಿಸದೆ 15 ಜನ ಸರ್ವೇರ್ಗಳು ಸರ್ವೆ ಮಾಡಿ ಬೆಳೆ ಹಾಳು ಮಾಡಿದ್ದಾರೆ ಎಂದು ದೂರಿದರು. ರಾಯಚೂರು ತಾಲೂಕಿನ ಸುಮಾರು ಫೈಲ್ಗಳು ಪೆಂಡಿಂಗ್ ಇದ್ದರೂ ಕೂಡ ಯಾವುದೇ ಅಧಬಸ್ತ ಸರ್ವೆ ಮಾಡಿಲ್ಲ. ಇದು ಅಧ್ವಸ್ತ ಮಾಡುವಾಗ ಸರ್ ನನಗೆ ಯಾವುದೇ ತರ ಸುತ್ತಮುತ್ತ ನಂದೇ 30 ಎಕರೆ ಜಮೀನು ಇದೆ ಸರ್. ಬಗಲಾಗ ಒಬ್ಬರು ಇನ್ನೊಬ್ಬರು ಸಣ್ಣ ತಾಯಿ ಅಂತ ಕೂಗುರ್ಲಿದೆ ಸರ್. ಅವರಲ್ಲ ನಾವು 3 ಸರ್ ಅಣ್ಣ ತಮ್ಮಂದಿರು 30 ಎಕರೆದಲ್ಲಿ ಈ 2 ಎಕರೆ 283/3 2 ಎಕರೆ ನಡುವಿದೆ ಸರ್. ನಮ್ಮ ಹೊಲದಲ್ಲಿ ನಡುವಿದೆ ಸರ್. ನಡುವೆ ತೆಗೆದು ದಾರಿ ಇಲ್ಲ ಸರ್. ಸುಮಾರು ಈ ವೆಂಕಟರಾಮರೆಡ್ಡಿ ತಂದೆ ತಿಮ್ಮಾರೆಡ್ಡಿ ಅನ್ನೋರು ಆತ್ಕೂರು ಇವರು ಖರೀದಿ ಮಾಡಿ ಅಲ್ಲಿ ಇಟ್ಟಿರ್ತಾರೆ ಸರ್. ಅವಲ್ಲ ದಾರಿ ಇಲ್ಲ ಅಂತೇಳಿ ಕಳಿಸಿ ನಾನು ಯಾವತ್ತು ಬೆಳೆ ಬಂದರೂ ಕೂಡ ನಾನು ದಾರಿ ಬಿಟ್ಟು ಕೊಟ್ಟಿನಿ, ಎಲ್ಲ ಮಾಡಿಕೊಟ್ಟಿದ್ದೆ ಸರ್. ನಾನು ಸುತ್ತ 35 ಎಕರೆ ನಾನು ಮಾಡಿ ಕೊಟ್ಟಿದ್ದೆ ಸರ್. ನಮ್ಮ ಅಣ್ಣ ತಮ್ಮಂದಿರು ನಾನು ಆತ್ಕೂರು ಸೀಮಾ ಯಾಪಲ್ದಿನ್ನಿ ಸೀಮಾ ಅಂದರೆ ಒಟ್ಟು ಒಂದೇ ತಲೆ ಹೊಲ ಇದೆ ಸರ್. ಅದು 38 ಲಕ್ಷ ರೂಪಾಯಿ ಒಂದು ಬೆಳೆ ಕೊಟ್ಟಿದ್ದೀನಿ ಸರ್. ನಾನು ರೈತ ಒಂದು ಬೆಳೆ 38 ಲಕ್ಷ ರೂಪಾಯಿಗೆ ನಾನು 30 ಎಕರೆ ನಾನು ಕೊಟ್ಟಿದ್ದೀನಿ ಸರ್. ರಾಯಚೂರು ತಾಲೂಕಿನಲ್ಲಿ ನನಗೆ ಒಳ್ಳೆಯದಾದ ಜಗದೀಶಗೌಡ ರೈತ ಅಂತ ನನಗೆ ಹೆಸರಿದೆ ಸರ್. ನಾನು ಕೇಸರಿ ಹಣ್ಣಿಲ್ಲ ಸರ್. ಇಂಪಾರ್ಟೆಂಟು ಪೂನಾ ಸಿಂಗಾಪುರ್ ಹೋಗಿದ್ದು ಸರ್. ನನ್ನ ಹಣ್ಣು ಕೇಸರಿ ಅಂತ ನನ್ನ ಹಣ್ಣು ಸಿಂಗಾಪುರ್ಗೆ ಹೋಗ್ತು ಸರ್. ಇಷ್ಟೆಲ್ಲ ಒಳ ನನಗೆಲ್ಲ ಚೆನ್ನಾಗಿತ್ತು ಅಂತ ದಿನಾಂಕ 4/5/2011ರಂದು ಆ ವೆಂಕಟರಾಮರೆಡ್ಡಿ ಹೊಲ 2 ಎಕರೆ ಸರ್. 2 ಎಕರೆ 15 ಗುಂಟೆ ಹೊಲ ಸರ್ವೆ ಮಾಡೋಕ್ಕೆ ಅಧ್ವಸ್ತ ಸರ್. ಸರ್ವೆ ಅಲ್ಲ ಅಧ್ವಸ್ತ ಮಾಡಕ್ಕೆ ಬಂದಿರ್ತಾರೆ ಸರ್. ಯಾಪಲ್ದಿನ್ನಿಯಲ್ಲಿ 9 ಗಂಟೆಗೆ ಬಂದಿದ್ದೆ. ನಮ್ಮ ಮಂಜುನಾಥ್ ಸಾವ್ಕರ್ ಅಂತ ನಮ್ಮ ಊರವರು. ನಾನು ರಾಯಚೂರಲ್ಲಿ ಇರ್ತೀನಿ ಸರ್. ನಮ್ಮ ಅಣ್ಣವರೆಲ್ಲ ಯಾಪಲ್ದಿನ್ನಿ ಇರ್ತಾರೆ ಸರ್. ಯಾರಿಗೂ ಗೊತ್ತಿಲ್ಲ ಸರ್. ಅಲ್ಲೇ ಟಿಫಿನ್ ಮಾಡಿ ಎಲ್ಲರೂ 15ರಿಂದ 16 ಜನ ಅಲ್ಲೇ ಟಿಫಿನ್ ಮಾಡಿ ನಮ್ಮ ಹೊಲಕ್ಕೆ ಕರೆಕ್ಟ್ ಎಕ್ಸಾಕ್ಟಾಗಿ 10ವರೆಗೆ ಹೋಗಿದ್ರು ಸರ್. ಆ 10ವರೆಗೆ ಹೋಗಿ ಎಲ್ಲ ಹೊಲದಲ್ಲಿ ನನ್ನ ಹೊಲದಲ್ಲಿ ನನ್ನ ತಮ್ಮನಾದಂಥ ಅಂದರೆ ನಮ್ಮ ಅಲ್ಲೇ ಕೆಲಸ ಮಾಡ್ಕೊಂತಿರೋಂಥ ಮಲ್ಲಪ್ಪ ನಾಯಕ್ ಇವರು ಮಲ್ಲಪ್ಪ ನಾಯಕನವ್ರು ಅಲ್ಲೇ ಇರ್ತಾರೆ ಸರ್. ಇವ್ರು ಸಹಜ ಯಾವಾಗ ಹೊಲ್ಕೋರಂಗೆ ಹೋಗ್ಯಾರ ಸರ್. ಯಾರು ನೀವು ಬಂದಿರಿ ಅಂತೇಳಿ ಸರ್. ಆ ಕಡೆಯಿಂದ ಆ ಒಂದು ಓನರ್ ಇತ್ತು ವೆಂಕಟರಾಮರೆಡ್ಡಿ ಬಂದರೆ ಏನಪ್ಪ ಇಷ್ಟು ಜನ ಕರ್ಕೊಂಡು ಬಂದಿರ ಅಂತ ಹೇಳಿದ್ರೆ ಅಧ್ವಸ್ತ ಮಾಡೋಕೆ ಬಂದಿದ್ದೀವಿ ಅಂತ ಹೇಳಿದ್ರು. ಹೇಳಿದ ಮೇಲೆ ನಮ್ಮ ಮಾಲಕ ನಾನು ಫೋನ್ ಮಾಡ್ತಾ ಫಸ್ಟ್ ಹೊತ್ತನ ಹೊಲಕ್ಕೆ ಬರಬಾರ್ದು ಅಂತ ಹೇಳಿದ್ರು ಸರ್. 10:35ಕ್ಕೆ ಇವರು ಸುಮಾರು 9 ಜನ ಪೊಲೀಸರನ್ನ ಕರ್ಕೊಂಡು ಬಂದರು ಸರ್. ಯಾವುದೇ ಪೊಲೀಸ್ ಲೆಟರ್ ಇಲ್ಲದೆ ಯಾವುದೇ ಅಂದರೆ ನಮಗೆ ಸುತ್ತಮುತ್ತ ನಮ್ಮ 3 ಅಣ್ಣ ತಮ್ಮಂದಿರಿಗಾಗಲಿ ಮತ್ತು ತಾಯಪ್ಪವರು ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ ಸರ್. ಅವ್ರು ಏನು ಹೇಳಿದ್ದಾರೆ ಸರ್, ನಾವು ಪೋಸ್ಟ್ ಮುಖಾಂತರ ಕಳಿಸ್ಬೇಕು. ಅದು ನಮಗೆ ಬಂದೇ ಇಲ್ಲ. ಪೋಸ್ಟ್ ಮುಖಾಂತರ ಬಂದರೂ ಕೂಡ ನನಗೆ ಫೋನನ್ನು ಮಾಡ್ತಾರೆ, ನೀವು ಈ ಥರ ಒಂದು ಲಿಸ್ಟ್ ಪೋಸ್ಟ್ ಬಂದಿದೆ ಸರ್ ಅಂತೇಳಿ. ಯಾರು ನಮ್ಗೆ ಫೋನ್ ಮಾಡಿಲ್ಲ ಸರ್. ಈ 2 ಎಕರೆ 15 ಗುಂಟೆಗೆ ಸುಮಾರು ಸರ್ 15ರಿಂದ 16 ಜನ ಸರ್ವೇರ್ಗಳು ಬಂದವರು ಸರ್. ನಮ್ಮ ಹೊಲದಲ್ಲಿ ಎಲ್ಲ ಫೋಟೋಗಳಿದಾವೆ ಸರ್. ಎಲ್ಲ ಮಾಹಿತಿ ನಿಮಗೆ ಕೊಡ್ತೀವಿ ಸರ್. ಅಧ್ವಸ್ತು ಮಾಡುವಾಗ ಸರ್ ನಾನು ಒಂದು ಪ್ಲಾಂಟೇಶನ್ 283/4 ನಂದು ಬಗ್ಲಾಗ್ ಅಟ್ಯಾಚ್ ಜಗದೀಶ್ ಗೌಡ ಅನ್ನೋದು ಸರ್. ಅದು ಐಡೆನ್ಸಿಟಿ ಟೀಮ್ ಸರ್. ನಾನು 12/14 ಗಿಡಗಳು 2008ರಲ್ಲಿ ಸರ್. ಇದೊಂದು ನ್ಯಾಷನಲ್ ಹಾರ್ಟಿಕಲ್ಚರ್ ಕಡೆಯಿಂದ ಒಂದು ಸಬ್ಸಿಡಿ ಸ್ಕೀಮ್ ಬಂದಿತ್ತು ಸರ್ ರೈತರಿಗೆ. ಅದರಲ್ಲಿ ನಾವು ಆ ಸ್ಕೀಮ್ನಲ್ಲಿ ಇಟ್ಟರೆ ದುಡ್ಡು ಬರುತ್ತೆ ಅಂತೇಳಿ 12/14 ಇಟ್ಟಿದ್ದೆ ಸರ್. ಐಡೆನ್ಸಿ